ಮತದಾನ ಪ್ರಮಾಣ ಕುಸಿಯೋದಕ್ಕೆ ಇಂತಹ ಕಂಪನಿಗಳ ಉದ್ದಟತನವೇ ಕಾರಣ. ಮತದಾನದ ದಿನ ರಜೆಯನ್ನ ಘೋಷಣೆ ಮಾಡೋದಿಲ್ಲ, ಅಟ್ಲೀಸ್ಟ್ ಒಂದು ಸ್ವಲ್ಪ ಸಮಯಾವಕಾಶವನ್ನು ಕೂಡ ನೀಡೋದಿಲ್ಲ ತನ್ನ ಕೆಲಸಗಾರರಿಗೆ. ಇಂತಹ ಕಂಪನಿಗಳಿಂದಲೇ ಮತದಾನದ ಪ್ರಮಾಣ ಕುಸಿತವಾಗುತ್ತೆ. ಮಾಧ್ಯಮಗಳು ಬಂದ ತಕ್ಷಣ ಎಚ್ಚೆತ್ತುಕೊಂಡಿದೆ ಈ ಕಂಪನಿ, ಸಿಬ್ಬಂದಿಗಳನ್ನ ಹೊರಗಡೆ ಬಿಟ್ಟಿದೆ ಏಜಿಸ್ ಕಂಪನಿ. ಬೆಂಗಳೂರಿನಲ್ಲಿ ಮತದಾನದ ಪ್ರಮಾಣ ಕಡಿಮೆ ಆಗೋದಕ್ಕೆ ಇಂತಹ ಕಂಪನಿಗಳ ಉದ್ದಟತನವೇ ಕಾರಣ. ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗತ್ತೆ, ಆದ್ರೆ ನಗರ ಪ್ರದೇಶದಲ್ಲಿ ಯಾಕೆ ಮತದಾನ ಆಗೋದಿಲ್ಲ? ಎಲ್ಲರೂ ಕೂಡ ಎಜುಕೇಟೆಡ್ ಇರ್ತಾರೆ, ಯಾಕೆ ಮತದಾನ ಆಗೋದಿಲ್ಲ ನಿರೀಕ್ಷಿತ ಮಟ್ಟದಲ್ಲಿ ಅಂದ್ರೆ ಇದೇ ಕಾರಣಕ್ಕೆ. ಮಾಧ್ಯಮದವರು ಬಂದ ನಂತರ ಕಂಪನಿ ಎಚ್ಚೆತ್ತುಕೊಂಡು ಕೆಲಸಗಾರರನ್ನ ಈಗ ಹೊರಗಡೆ ಬಿಟ್ಟಿದೆ. ಆತುರವಾಗಿ ಅಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರು ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಹೋಗ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈಗ ಬಿಡ್ತಾ ಇಲ್ವಾ ಈಗ ಒಳಗಡೆ ಯಾರನ್ನೂ? ಒಳಗಡೆ ಈಗ ಜನಗಳನ್ನ ಕೆಲಸ ಮಾಡಿದ್ರು ಮೊಬೈಲ್ ವಿಷಯ ತೊಗೊಳ್ಳಿ ಬಂದ್ರು. ಎಲ್ಲ ಫೋನ್ ಹಾಕಿ ಬಿಡಬಹುದು. ಲೋಗೋ ಹಿಡೀರಿ. ಒಂದು ನಿಮಿಷ ರೀ, ಓಟ್ ಹಾಕಿದ್ದ ಒಂದು ನಿಮಿಷ ಸರ್. ಈಗ ಬಿಡ್ತಾ ಇಲ್ವಾ ಈಗ ಒಳಗಡೆ ಯಾರನ್ನೂ? ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರೇಶ್. ಇವತ್ತು ರಜೆಯನ್ನ ಘೋಷಣೆ ಮಾಡಲಾಗತ್ತೆ, ಆದ್ರೂ ಕೂಡ ಈ ಕಂಪನಿ ತನ್ನ ಕೆಲಸಗಾರರಿಗೆ ರಜೆ ಕೊಟ್ಟಿಲ್ಲ. ಅಟ್ಲೀಸ್ಟ್ ಮತದಾನಕ್ಕೆ ಒಂದಷ್ಟು ಸಮಯಾವಕಾಶನಾದ್ರೂ ಕೊಡ್ಬೇಕಲ್ವಾ? ಆದ್ರೆ ಮಾಧ್ಯಮದವರು ಹೋದ ನಂತರ ಕಂಪನಿ ಎಚ್ಚೆತ್ತುಕೊಳ್ಳುತ್ತೆ. ಏನ್ ಹೇಳ್ತಿದ್ದಾರೆ ಈಗ ಅಲ್ಲಿನ ಕೆಲಸಗಾರರು? ಶ್ವೇತಾ, ನಿಜಕ್ಕೂ ಚುನಾವಣೆ ಅಂತಂದ್ರೆ ಅದು ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳಲಾಗುತ್ತೆ. ಪ್ರತಿಯೊಬ್ಬ ಪ್ರಜೆಯು ಕೂಡ, ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಮತದಾನ ಮಾಡುವಂತದ್ದು ರಾಜ್ಯ ಕರ್ತವ್ಯ, ಜೊತೆಗೆ ಅಧಿಕಾರ ಕೂಡ. ಅಂತದೊಂದು ಕರ್ತವ್ಯ ಮತ್ತೆ ಅಧಿಕಾರಕ್ಕೆ ಇಲ್ಲಿ ಖಾಸಗಿ ಕಂಪನಿಗಳಿಗ ಅಡ್ಡಿಪಡಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಏನು BPO ಕಂಪನಿಗಳೇನಿವೆ, ಇವು ಸಾಕಷ್ಟು ರೀತಿಯಲ್ಲಿ ಕೆಲಸಗಾರರಿಗೆ ರಜಾನ ಕೊಡದೆ ಇವತ್ತು ಎಂದಿನಂತೆ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಏಜಿಸ್ ಕಂಪನಿ ಅಂದ್ರೆ ಇದು ಒಂದು BPO ಕಂಪನಿ, ಇದು ಶಿವಾಜಿನಗರಲ್ಲಿರ್ತಕ್ಕಂಥ ಕಂಪನಿ. ಇದು ಬೆಳಗಿನಿಂದಲೂ ಕೂಡ ಸಾವಿರಾರು ಉದ್ಯೋಗಿಗಳಲ್ಲಿ ಕೆಲಸಕ್ಕೆ ಬಂದಿದ್ದಾರೆ. ಯಾಕೆಂದ್ರೆ ನಿನ್ನೆ ರಜೆಯನ್ನು ಅನೌನ್ಸ್ ಮಾಡ್ಬೇಕಿತ್ತು, ಆದ್ರೆ ಕಂಪನಿ ಅನೌನ್ಸ್ ಮಾಡಿದ್ರೆ ಜೊತೆಗೆ ಅವರೇ ಒಂದು ಸರ್ಕ್ಯುಲರ್ ಅನ್ನ ಪಾಸ್ ಮಾಡ್ತಾರೆ. ಯಾರಿಗೂ ಕೂಡ ಎಲೆಕ್ಷನ್ ನಿಮಿತ್ತ ರಜಾವನ್ನು ಕೊಡ್ತಾ ಇಲ್ಲ. ಎಂದಿನಂತೆ ಇವತ್ತು ಕೂಡ BPO ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ಕೆಲಸಗಳಿಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿರ್ತಾರೆ. ಅದರಂತೆ ಉದ್ಯೋಗಿಗಳು ಅನಿವಾರ್ಯದಿಂದ ಕಂಪನಿಗೆ ಅಪೇರ್ ಆಗಿರತಕ್ಕಂಥದ್ದು. ಹಾಗಾಗಿ ಆ ಸಂಬಂಧಪಟ್ಟಂತೆ ಏನು ಮಾಧ್ಯಮಗಳ ಸ್ಥಳಕ್ಕೆ ಹೋಗ್ತೇವೆ ಶಿವಾಜಿನಗರಕ್ಕೆ, ಆ ಸಂದರ್ಭದಲ್ಲಿ ಅಲ್ಲಿನ ಒಂದು ಸಿಬ್ಬಂದಿಗಳ ಅಳನ್ನ ಕೇಳಕ್ ಹೋದ ಸಂದರ್ಭದಲ್ಲಿ ಕಂಪನಿ ಇಲ್ಲೋ ಒಂದ್ ಕಡೆ ಅಲರ್ಟ್ ಆಗಿ ಮತ್ತೆ ಅವ್ರನ್ನ ಆಸೆ ಕಳಿಸಿರ್ತಕ್ಕಂಥದ್ದು. ಆದ್ರೆ ಈಗ ಅವ್ನು ಬಿಟ್ಟರು ಕೂಡ ಅಲ್ಲಿರ್ತಕ್ಕಂಥ ಸಾವಿರಾರು ಸಿಬ್ಬಂದಿಗಳು ಅಥವಾ ಕೆಲಸಗಾರ ಏನಿದ್ರು ಅವ್ರು ಯಾರು ಕೂಡ ವೋಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಯಾಕೆಂತಂದ್ರೆ ಕೆಲವಷ್ಟು ಜನರು ಮಾತ್ರ ಬೆಂಗಳೂರಿನಲ್ಲಿ ವೋಟಿಂಗ್ ಪವರ್ ಇರ್ತಕ್ಕಂಥ ಬೇರೆ ಬೇರೆ ಭಾಗಗಳು, ರಾಜ್ಯದ ಬೇರೆ ಬೇರೆ ಭಾಗಕ್ಕೆ ಹೋಗ್ಬೇಕಾದ್ರೆ, ಜೊತೆಗೆ ಅಲ್ಲಿರ್ತಕ್ಕಂಥ ಬೇರೆ ಸ್ಟೇಟ್ ಇಂದನೂ ಕೂಡ ಬಂದಿರ್ತಕ್ಕಂಥ ಉದ್ಯೋಗಗಳಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಅವ್ರಿಗೆ ರಜೆ ಕೊಟ್ಟಿದ್ರೆ ನಿನ್ನೆನೆ ಅವರು ಖಾಲಿಯಾಗಿರ್ತಕ್ಕಂಥ ಇಲ್ಲಿಂದ ಬೆಂಗಳೂರಿನ ಓಟಿರೋರು, ಜೊತೆಗೆ ಅಲ್ಲಿ ಓಟನ್ನು ಕೂಡ ಮಾಡೋದು ಅವರ ಜಾಗಗಳಿಗೆ ಹೋಗಿ. ಆದ್ರೆ ಇವಾಗ ಎಲ್ಲವೂ ಕೂಡ ಕಾಲ ಮೀರೋಗಿರ್ತಕ್ಕಂಥದ್ದು. ಆದ್ರೆ ಈ ಸಂದರ್ಭದಲ್ಲಿ ಮಾಧ್ಯಮಗಳು ಯಾವ ಹೋಗ್ತಾವೋ ಆ ನಂತರದಲ್ಲಿ ಈಗ ಈ ಕಂಪನಿ ಎಚ್ಚೆತ್ಕೊಂಡು ಈಗ ಆ ಸಿಬ್ಬಂದಿಗಳನ್ನ ಹೊರ ಕಳಿಸುವಂತ ಪ್ರಯತ್ನ ಮಾಡ್ತಾ ಇದೆ. ನಾವು ಗಮನಿಸಬಹುದಾಗತ್ತೆ, ನಾವು ಚುನಾವಣೆ ಅಂತ ತಕ್ಷಣ ಯಾವುದೇ ಚುನಾವಣೆ ಇರಲಿ ಆ ರಾಜ್ಯ ನಡಿಬೇಕಾದ್ರೆ ಅಥವಾ ಸ್ಥಳೀಯ ಸಂಸ್ಥೆ ಚುನಾವಣೆಯಿಂದ ಹಿಡಿದು ಏನು ಪಾರ್ಲಿಮೆಂಟ್ ನಡಿಬೇಕಾದ್ರೂ ಕೂಡ ಗೌರ್ಮೆಂಟ್ ಹಾಲಿಡೇ ಘೋಷಣೆ ಮಾಡಲ್ಲ. ಅದಕ್ಕೆ ಚುನಾವಣಾ ಆಯೋಗ ಕೂಡ ಸುತ್ತೋಲೆ ಕೂಡ ಹೊರಡಿಸುತ್ತೆ. ಆದ್ರೆ ಇಲ್ಲಿ ಚುನಾವಣಾ ಆಯೋಗದ ಒಂದು ನಿರ್ದೇಶನ ಅಥವಾ ಮಾರ್ಗಸೂಚಿಯನ್ನು ಗೈಡ್ಲೈನ್ಸ್ ಅಂದ್ರೆ ಅದೆಲ್ಲವನ್ನು ಕೂಡ ಗಾಳಿಗೆ ತೂರಿ ಈ ರೀತಿಯಾಗಿ ಒಂದು ನೌಕರರು ಮತ್ತು ಸಿಬ್ಬಂದಿಗಳ ಮೇಲೆ ಒಂದು ದೌರ್ಜನ್ಯ ಅಥವಾ ಒಂದು ಒತ್ತಡವನ್ನ ಏರಿ ಈ ರೀತಿ ಕೆಲಸವನ್ನ ಮಾಡಿಸ್ಕೊಂತ ಇರ್ತಕ್ಕಂಥ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ನರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಶಿವಾಜಿನಗರದಲ್ಲಿರುವಂತಹ ಏಜಿಸ್ ಅನ್ನೋ ಕಂಪನಿ ಇದು ಸಾವಿರಾರು ಜನ ಕೆಲಸ ಮಾಡೋ ಕಂಪನಿ. ಆದರೆ ಇವತ್ತು ವೋಟಿಂಗ್ ಇದೆ, ಅಲ್ಲಿರುವಂತಹ ಕೆಲಸಗಾರರು ನಾವು ವೋಟ್ ಮಾಡಬೇಕು ನಮ್ಮನ್ನ ಬಿಡಿ ಅಂತ ಎಷ್ಟೇ ಕೇಳ್ಕೊಂಡ್ರು ಕಂಪನಿ ಯಾರನ್ನೂ ಕೂಡ ಹೊರಗಡೆ ಬಿಡ್ತಾ ಇರಲಿಲ್ಲ. ಆದರೆ ಮಾಧ್ಯಮದವರು ಹೋದ ನಂತರ ಎಚ್ಚೆತ್ತುಕೊಂಡಂತಹ ಕಂಪನಿ ಕೆಲಸಗಾರರನ್ನ ಈಗ ಹೊರಗಡೆ ಬಿಟ್ಟಿದೆ. ಆತುರವಾಗಿ ಸಿಬ್ಬಂದಿಗಳು ತಮ್ಮ ವೋಟನ್ನ ಮಾಡೋದಕ್ಕೆ ಹೊರಡ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಿದ್ದೀರಿ. ಮತದಾನದ ದಿನ ರಜೆ ಕೊಡದ ಕಂಪನಿಯ ಚಳಿ ಬಿಡಿಸಿದೆ ಕನ್ನಡ ಸಂಘಟನೆಗಳ ಒಕ್ಕೂಟ. ಕನ್ನಡ ಪರ ಸಂಘಟನೆಯ ಒತ್ತಡಕ್ಕೆ ಮಣಿದು ವಿಂಧ್ಯ ಕಂಪನಿ ತನ್ನ ಸಿಬ್ಬಂದಿಗಳನ್ನ ಮತದಾನಕ್ಕೆ ಅಂತ ಹೊರಗಡೆ ಕಳಿಸುತ್ತೆ. ಬಾಗಿಲು ತೆಗೀರಿ ಸರ್, ಒಂದು ನಿಮಿಷ ನೋಡಿ, ನಾನೇನು ಇದು ಮಾಡೋಕೆ ಹೋಗಲ್ಲ, ಒಂದು ನಿಮಿಷ ಬಾಗಿಲು ತೆಗೀರಿ ಅಷ್ಟೇ.
ಇಲ್ಲ ಕಮ್ಮಿ ಮಾಡಿದ್ರೆ ನಿಮ್ಗೆ 30 ಡೇಸ್ ಬರ್ತಿಲ್ಲ. ಕಮ್ಮಿ ಮಾಡಿದ್ರೆ ಚಾನಲ್ಸ್ ಬರ್ತವೆ, ಆದರೆ 30 ದಿನ ಕಂಪ್ಲೀಟ್ ಆಗಿ ಬರಬೇಕು ಅಂದರೆ 260 ರೂಪಾಯಿ ಮಾಡಬೇಕು. ಮತ್ತೆ ನೀವು ಕಡಿಮೆ ಮಾಡಿದ್ರೆ 30 ಡೇಸ್. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಿದಾಯತ್. ಇವತ್ತು ರಜೆಯನ್ನ ಘೋಷಣೆ ಮಾಡಬೇಕು, ಆದ್ರೆ ಕಂಪನಿ ರಜೆಯನ್ನ ಘೋಷಣೆ ಮಾಡೋದಿಲ್ಲ. ಆದ್ರೆ ಕನ್ನಡ ಸಂಘಟನೆಗಳ ಒಕ್ಕೂಟದ ಒತ್ತಾಯಕ್ಕೆ ಮಣಿದು ಈಗ ತನ್ನ ಕೆಲಸಗಾರರನ್ನ ಕಳಿಸಿದೆ ವಿಂಧ್ಯ ಕಂಪನಿ. ಒಟ್ಟಾರೆ ಏನೇನಾಯ್ತು ಸ್ಥಳದಲ್ಲಿ? ಖಂಡಿತ ಶ್ವೇತಾ, ಈಗಾಗಲೇ ಪ್ರಜಾಪ್ರಭುತ್ವದ ಅತಿದೊಡ್ಡ ಹಬ್ಬ ಲೋಕಸಭಾ ಚುನಾವಣೆಗೆ ಮತದಾನ ಮಾಡುವಂತಹದ್ದು ಬಹುಮುಖ್ಯವಾದ ಕಾರ್ಯ. ಆದ್ರೆ ಇದಕ್ಕೆ ಅಡ್ಡಿಪಡಿಸುವಂತಹ ನಿಟ್ಟಿನಲ್ಲಿ ಬಹುತೇಕ ಕಂಪನಿಗಳು ತಮ್ಮ ಕಾರ್ಮಿಕರನ್ನ ದಿಗ್ಬಂಧನ ಹೇರುವ ಮೂಲಕ ಒಳಗಡೆ ಅವರನ್ನ ಕೂಡಿ ಹಾಕಿಕೊಂಡು ಕೆಲಸವನ್ನ ಮಾಡಿಸ್ತಾ ಇರುವಂತಹದ್ದು, ಶಿಫ್ಟ್ ವೈಸ್ ಕೆಲಸವನ್ನ ಕೂಡ ಮಾಡಿಸ್ತಾ ಇದ್ದಾರೆ. ಹೀಗೆ ರಾಜಾಜಿನಗರದಲ್ಲಿರುವಂತಹ ವಿಂಧ್ಯ ಅನ್ನುವಂತಹ ಒಂದು ಕಾಲ್ ಸೆಂಟರ್ ನಲ್ಲೂ ಕೂಡ ತನ್ನ 500ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಕೂಡಿ ಹಾಕಿಕೊಂಡು ಅವರ ಕಡೆಯಿಂದ ಕೆಲಸ ಮಾಡಿಸ್ತಾ ಇದ್ರು. ಮತದಾನಕ್ಕೆ ನಾವು ಹೋಗ್ಬೇಕು, ಮತಗಟ್ಟೆಗಳಿಗೆ ತೆರಳಿ ಮತವನ್ನ ಮಾಡ್ಬೇಕು ಅನ್ನುವಂತಹದನ್ನ ಹೇಳಿದ್ರು ಕೂಡ ಅವರಿಗೆ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಇಲ್ಲಿ ಚುನಾವಣಾ ಆಯೋಗ ಸ್ಪಷ್ಟ ಆದೇಶವನ್ನ ಕೂಡ ಕೊಟ್ಟಿದೆ. ರಜೆಯನ್ನ ಕೊಡೋದರ ಮೂಲಕ ಅದರ ಸ್ಯಾಲರಿಯನ್ನ ಕೂಡ ಕಟ್ ಮಾಡದೆ ಅವ್ರಿಗೆ ಮತದಾನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹದನ್ನ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಈಗ ಕನ್ನಡ ಸಂಘಟನೆಯ ಹೋರಾಟಗಾರರಾಗಿರುವಂತಹ HB ನಾಗೇಶ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ನಾಗೇಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಿಮ್ಗೆ ಹೇಗೆ ಇನ್ಫಾರ್ಮೇಶನ್ ಸಿಕ್ತು ಕಂಪನಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ? ನನ್ಗೆ ಒಳಗಡೆ ಒಬ್ರು ವರ್ಕರ್ಸ್ ಫೋನ್ ಮಾಡಿದ್ರು. ಓಕೆ ಸರ್, ನಮ್ಗೆ ಒಂದು 500-600 ಜನ ಇದ್ದೀವಿ, ನಾವು ವೋಟ್ ಹಾಕ್ಲಿಕ್ಕೆ ನಮ್ಗೆ ಬಿಡ್ತಾರ ಅಂತ ಅಂದ್ರು. ನಾನು ಆ ಕೂಡ್ಲೆ ಹೋಗಿ ಕಂಪ್ನಿ ಹತ್ರ ನೋಡಿದ್ರೆ ಆ ಕಂಪ್ನಿ ಮ್ಯಾನೇಜರ್ ಬಂದ್ಬಿಟ್ಟು ನಾವು ಕೊಡಲ್ಲ ಸರ್, ಏನ್ ಮಾಡ್ತೀರೋ ಮಾಡಿ ಅಂತ ಹೇಳ್ದ. ಅವಾಗ ನಾನು ಚುನಾವಣಾಧಿಕಾರಿಗೆ ಫೋನ್ ಮಾಡಿ ಅಜಯ್ ಅನ್ಬಿಟ್ಟು ಅವರು IAS ಆಫೀಸರ್ ಅವ್ರಿಗೆ ಫೋನ್ ಮಾಡಿ ಆಮೇಲೆ ವಯಸ್ಸಲ ಫೋನ್ ಕರೆಸ್ಕೊಂಡು ಎಲ್ಲಾ ವರ್ಕರ್ಸ್ನು ಕಳಿಸಿ ಮತದಾನ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಟ್ಟೆ ಮೇಡಮ್. ಓಕೆ, ಅಂತೂ ನೀವು ಒತ್ತಾಯ ಮಾಡಿದಕ್ಕೆ ಅವರು ಮಣಿದು ಎಲ್ಲರನ್ನೂ ಕೂಡ ಹೊರಗಡೆ ಬಿಟ್ಟಿದ್ದಾರೆ. ಹೌದು ಮೇಡಮ್, ತುಂಬಾ ಖುಷಿ ಆಯ್ತು ನೋಡಿ. ಮತದಾನ ಮತ್ತೆ ಕಡಿಮೆ ಇದೆ ಬೆಂಗಳೂರಿನಲ್ಲಿ. ಅಂತದ್ರಲ್ಲಿ ಕಾರ್ಮಿಕ ಇಲಾಖೆ ಹೇಳಿದೆ ರಜೆ ಕೊಡ್ಬೇಕಂತ, ಆದ್ರೂ ಕೂಡ ಇಂತ ಸಾಕಷ್ಟು ಕಂಪನಿಗಳು ರಜೆ ಕೊಡ್ಲಿಲ್ಲ. ಖಂಡಿತ, ಅದು ಕೂಡ ಪೇಡ್ ಲೀವ್. ಪೇಡ್ ಲೀವ್, ಸಂಬಳ ಸಹಿತ ರಜೆ ಕೊಡ್ಬೇಕು. ಖಂಡಿತ ಕೊಟ್ಟಿಲ್ಲ, ಕೇಳಲಿಕ್ಕೆ ಒಂಥರ ಏನೋ ಒಂಥರ ದೊಡ್ಡ ಇವ್ರ ತರ ಮಾತಾಡ್ತಾರೆ. ನಾನು ಇವತ್ತು ಮಾಡಿದ ಸರ್ ನನ್ಗೆ ಸ್ವಲ್ಪ ಖುಷಿ ಇತ್ತು ಮೇಡಮ್. ಯಾಕಂದ್ರೆ ಒಂದು 700-800 ಜನ ಇವತ್ತು ಮತದಾನ ಮಾಡೋ ಅವಕಾಶ ನಾವು ಮಾಡ್ಕೊಟ್ಟೆ ಮೇಡಮ್. ಇದೊಂದೇ ಕಂಪ್ನಿನ ಮತ್ತೆ ಬೇರೆ ಕಂಪ್ನಿಗೂ ಹೋಗಿದ್ರಾ ಮೇಡಮ್? ಇನ್ನೊಂದು ಕಂಪ್ನಿ ನೆಲಮಂಗಲದಲ್ಲಿ ಒಂದು ಕಂಪ್ನಿ ಇತ್ತು, ಈ ಕಾಂಪ್ಸ್ ಅಂತ. ಅವ್ರು ಫೋನ್ ಮಾಡಿ ಹೇಳಿದೆ, ಅವ್ರ ಫೋನ್ ಅಲ್ಲಿ ಒಂದು 150 ಜನ ಬಿಟ್ಟು ಕಳಿಸಿದ್ರು ಮೇಡಮ್. ಓಕೆ, ವೆರಿ ನೈಸ್ ವೆರಿ ನೈಸ್. ಆಲ್ಮೋಸ್ಟ್ 1000 ಜನ ವೋಟ್ ಮಾಡೋ ಹಾಗೆ ಮಾಡಿದ್ರಿ. ವೋಟ್ ಮಾಡಿದ್ವು. ಅದು ನನಗೆ ಖುಷಿ ಆಗ್ತದೆ. ಪ್ರಜಾಪ್ರಭುತ್ವಕ್ಕೆ ನಾವು ಒಂಚೂರು ಗೌರವ ಕೊಟ್ಟಂಗೆ ಆಯ್ತು ಮೇಡಮ್ ನನಗೆ ಇವತ್ತು. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು HB ನಾಗೇಶ್ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ.